ನಿನ್ನೆ ಚುನಾವಣಾ ಪ್ರಚಾರದ ವೇಳೆ ನಡೆದಂತ ಮುಖ್ಯಮಂತ್ರಿ ಭದ್ರತಾ ವೈಫಲ್ಯ ಸಂಚಲನಕ್ಕೆ ಕಾರಣ ಆಗಿದೆ. ಇದೀಗ ಈ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಸೊಂಟದಲ್ಲಿ ಗನ್ ಹಿಡ್ಕೊಂಡು ಕೈಯಲ್ಲಿ ಹಾರ ಹಿಡ್ಕೊಂಡು ಎಂಟ್ರಿ ಕೊಟ್ಟಿದ್ದಂತ ರಿಯಾಜ್ನ ಅಟ್ಯಾಕ್ ಹಿಸ್ಟರಿ ರಿವೀಲ್ ಆಗಿದೆ. ವಾಹನದ ಮೇಲೆ ಸಿಎಂ, ಹಾರ ಹಾಕುವುದಕ್ಕೆ ಬಂದ ವ್ಯಕ್ತಿ, ಆತನ ಸೊಂಟದಲ್ಲಿ ಗನ್. ಇದೇ ಸೀನ್ ದೊಡ್ಡ ಸಂಚಲನ ಸೃಷ್ಟಿ ಮಾಡಿತ್ತು. ಸಿಎಂ ಭದ್ರತಾ ಲೋಪ ಅನ್ನೋ ಆತಂಕ ಸೃಷ್ಟಿಸಿತ್ತು. ಆ ಬೆನ್ನಲ್ಲೇ ಅಲರ್ಟ್ ಆಗಿದ್ದ ಪೊಲೀಸರು ರಾತ್ರೋರಾತ್ರಿ ರಿಯಾಜ್ನ ಸರ್ಚ್ ಮಾಡಿ ವಶಕ್ಕೆ ಪಡೆದಿದ್ರು. ಬೆಳಗ್ಗಿನ ಜಾವ 3 ಗಂಟೆವರೆಗೂ ವಿಚಾರಣೆ ನಡೆಸಿದ್ರು. ಈ ವೇಳೆ ಆತ ಬಾಯ್ಬಿಟ್ಟಿದ್ದು ಹಿಂದಿನ ಅಟ್ಯಾಕ್ ಕಹಾನಿ. ಪೊಲೀಸರ ಮುಂದೆ ಗನ್ ಬಗ್ಗೆ ಬಾಯ್ಬಿಟ್ಟ ರಿಯಾಜ್. ವಿಚಾರಣೆಯಲ್ಲಿ ಗನ್ ಹೇಗೆ ಬಂತು ಅನ್ನೋ ಮಾಹಿತಿ ರಿವೀಲ್. ಆರೋಪಿ ರಿಯಾಜ್ ವಿಚಾರಣೆ ವೇಳೆ ಹಲವು ವಿಚಾರಗಳು ಬಯಲಾಗಿವೆ. ಆತನ ಬಳಿಗೆ ಗನ್ ಬಂದಿದ್ದು ಹೇಗೆ ಅನ್ನೋ ಸತ್ಯ ಕೂಡ ರಿವೀಲ್ ಆಗಿದೆ. ಅದಲ್ಲದೆ ಆತ ಗನ್ ಯಾಕೆ ಇಟ್ಕೊಂಡಿದ್ದ ಅನ್ನೋ ಕುರಿತು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾನೆ. ಯಾಕಪ್ಪ ರಿಯಾಜ್, ಹೇಳು, ಗನ್ ಹೇಗೆ ಬಂತು? 2019 ಲೋಕಸಭಾ ಚುನಾವಣೆ ವೇಳೆ ನನ್ನ ಮೇಲೆ ಹಲ್ಲೆಯಾಗಿತ್ತು. ಚುನಾವಣೆ ವೇಳೆ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿತ್ತು. ಹಲ್ಲೆ ಬಳಿಕ ಸಿದ್ದಾಪುರ ಠಾಣೆಯಲ್ಲಿ ಕೊಲೆಯತ್ನ ಕೇಸ್ ದಾಖಲು ಮಾಡಿದ್ದೆ. ಇದಾದ ಬಳಿಕ ಜೀವಭಯ ಎಂದು ಗನ್ ಲೈಸೆನ್ಸ್ಗೆ ಅರ್ಜಿ ಹಾಕಿದ್ದೆ. ಪರಿಶೀಲನೆ ನಡೆಸಿ ಪೊಲೀಸರು ನನಗೆ ಗನ್ ಲೈಸೆನ್ಸ್ ನೀಡಿದ್ದಾರೆ. ಯಾವಾಗ ಹೊರಗೆ ಹೋದರೂ ನಾನು ಗನ್ ತಗೊಂಡು ಹೋಗ್ತೀನಿ. ಎಲೆಕ್ಷನ್ ಟೈಮ್ನಲ್ಲಿ ಮತ್ತೆ ದಾಳಿ ಆಗಬಹುದು ಅಂತ ಗನ್ ಬಳಸ್ತಿದ್ದೆ ಅಷ್ಟೇ ಸರ್. ಸೆಕ್ಯೂರಿಟಿ ವೈಫಲ್ಯ ಆಗಿಲ್ಲ, ನನ್ನ ಜೊತೆನೂ ಗನ್ಮ್ಯಾನ್ ಇದ್ದಾರೆ. ಪ್ರಕರಣದ ಕುರಿತು ಮಾಜಿ ಶಾಸಕ ದೇವರಾಜ್ ಸಮರ್ಥನೆ. ಇನ್ನು ರಿಯಾಜ್ ಕಾಂಗ್ರೆಸ್ ಮುಖಂಡ ಆರ್.ವಿ. ದೇವರಾಜ್ ಬೆಂಬಲಿಗ ಅಂತ ಹೇಳಲಾಗ್ತಾ ಇತ್ತು. ಈ ಸಂಬಂಧ ಮಾಜಿ ಶಾಸಕ ಆರ್.ವಿ. ದೇವರಾಜ್ ಘಟನೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ತುಂಬಾ ಒಳ್ಳೆ ಹುಡುಗ, ಅವನಿಗೆ ಗನ್ ಲೈಸೆನ್ಸ್ ಇದೆ, ಆತ ಪಕ್ಷಕ್ಕಾಗಿ ತುಂಬಾ ದುಡಿದಿದ್ದಾನೆ, ಹಿಂದೂ ಮುಸ್ಲಿಂ ಎಲ್ಲರನ್ನ ಸಹ ಆತ ಜೊತೆಗೂಡಿಸಿ ಕೆಲಸ ಮಾಡಿದ್ದಾನೆ ಅಂತಿದ್ದಾರೆ. ಗನ್ ಲೈಸೆನ್ಸ್ ಅವನಿಗೆ ಗನ್ ಲೈಸೆನ್ಸ್ ಹೋಲ್ಡರ್ ಅವನು. ಆಮೇಲೆ ಇದಕ್ಕೆ ಸ್ಪೆಷಲ್ ಪರ್ಮಿಷನ್ ತಗೊಂಡವನೆ. ಆ ಕಾಪಿ ನಿಮ್ಗೆ 2 ನಿಮಿಷಕ್ಕೆ ವಾಟ್ಸಪ್ ಕಳಿಸ್ತೀನಿ. ಇದು ಸ್ಪೆಷಲ್ ಪರ್ಮಿಷನ್ ತಗೊಂಡಾನೆ. ಮತ್ತು ಇನ್ನೊಂದು ಯಾರ ಕೆಳಕ್ಕೆ ಮಾಡೋರಂಥವ್ರು ಇದ್ದರೆ ನಮ್ಗೆ ಗೊತ್ತಾರೆ ಇದು ಮಾಡ್ಬೋದು. ಅವನು ಪಕ್ಕಾ ಕಾಂಗ್ರೆಸ್ಗೆ, ಅವ್ರ ತಂದೆ ಕಾಂಗ್ರೆಸ್ಗೆ, ಅವನು ಕಾಂಗ್ರೆಸ್. ನನಗೆ 3 ಎಲೆಕ್ಷನ್ ಕೆಲಸ ಮಾಡಿದ್ದಾನೆ. ಭಾಳ ಒಳ್ಳೆ ನೇಚರು, ಒಳ್ಳೆ ಹುಡುಗ. ಈ ಪ್ರಕರಣದ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸೆಕ್ಯೂರಿಟಿಗೆ ಹಿಡ್ಕೊಂಡಿರ್ತಾರೆ, ನನ್ ಗನ್ಮಾನ್ಗಳ ಬಳಿಯೂ ಗನ್ ಇದೆ, ವಿರೋಧ ಪಕ್ಷಗಳಿಗೆ ಮಾತನಾಡೋಕೆ ಒಳ್ಳೆ ವಿಷಯ ಇದ್ರೆ ಮಾತನಾಡಬೇಕು ಎಂದಿದ್ದಾರೆ. ಯಾರು ಅವ್ರವ್ರ ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ, ಈಗ ನನ್ನ ಜೊತೆ ಇರುವಂತ ಎಲ್ಲ ಗನ್ಮ್ಯಾನ್ಗಳು ತಲೆ ಹಾಕೊಂಡಿರ್ತಾರೆ, ಗನ್ ಇಟ್ಕೊಂಡಿರ್ತಾರೆ, ಪಕ್ಕದಲ್ಲಿ ನಿಂತಿರ್ತಾರೆ. ಯಾವ ಬದ್ಧತೆ ಮಾತಾಡಕ್ಕೆ ಏನಾದ್ರು ಇದ್ರೆ, ಒಳ್ಳೆ ವಿಚಾರ ಇದ್ರೆ ಮಾತಾಡ್ಲಿ. ಪಾಪ ಏನು ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಈಗ ಮಾತಾಡೋದ್ರಿಂದ ಏನು ಪ್ರಯೋಜನ? ಅದೇನೇ ಹೇಳಿ, ಕೆಲವರು ಘಟನೆ ಕುರಿತು ಕಳವಳ ವ್ಯಕ್ತಪಡಿಸಿದ್ರೆ, ಇನ್ನೂ ಕೆಲವರು ಘಟನೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಆದ್ರೆ ಚುನಾವಣಾ ಸಂದರ್ಭದಲ್ಲಿ ನಡೆದ ಸಿಎಂ ಸೆಕ್ಯೂರಿಟಿ ಲ್ಯಾಬ್ಸ್ ಸಂಚಲನಕ್ಕೆ ಕಾರಣವಾಗಿದ್ದಂತೂ ಸತ್ಯ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.